ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಾನು ನಿಮಗೆ APJ ಅಬ್ದುಲ್ ಕಲಾಂ ಸರ್ ಅವ್ರದ್ದು ನನ್ನ ಪಯಣದ ಪುಸ್ತಕದ 2ನೇ ಅಧ್ಯಾಯವನ್ನು ತಿಳಿಸುತ್ತಿದ್ದೇನೆ. ಅದರ ಹೆಸರು ಧೋನಿ. ಅವರು 1962ರ ಸಂದರ್ಭದಲ್ಲಿ ಅವರಿಗೆ ಧೋನಿ ಒಂದು ಚೆಂಡು ಮಾರುತದಿಂದ ಮುರಿದು ಹೋಗುತ್ತದೆ. ಆದ್ದರಿಂದ ಅವರ ಕುಟುಂಬಕ್ಕೆ ಜಲಾಲುದ್ದೀನ್ ಅನ್ನೋ ವ್ಯಕ್ತಿ ಬಂದು ಸದಸ್ಯನಾಗಿರುತ್ತಾನೆ. ಅಲ್ಲಿಂದ ಮುಂದೆ ಅವರು ಅದನ್ನು ಧೋನಿ ಸಾರಿಗೆಯನ್ನು ಒಳ್ಳೆ ರೀಇನ್ಸ್ಟಾಲ್ಮೆಂಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಧೋನಿಯನ್ನು ಒಳ್ಳೆ ಕಟ್ಟಬೇಕಾಗುತ್ತೆ. ಧೋನಿಯನ್ನು ಜಲಾಲುದ್ದೀನ್ ಮತ್ತು APJ ಅಬ್ದುಲ್ ಕಲಾಂ ಮತ್ತು ಅವರ ತಂದೆಯವರ ಜೈನುಲಬ್ದೀನ್ 3 ಜನ ಸೇರಿ ಅದನ್ನು ರೆಡಿ ಮಾಡಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪ್ರಥಮ ಇಂಜಿನಿಯರಿಂಗ್ನ ಆ ಧೋನಿ ಸಾರಿಗೆ ಯಂತ್ರ ಅದನ್ನು ಮಾಡುವುದರಿಂದ ತಿಳಿದು ಬರುತ್ತೆ. ಆದ್ದರಿಂದ ಅವರು ಮುಂದೆ ಕ್ಷಿಪಣಿ ಅಥವಾ ಬಾಹ್ಯಾಕಾಶ ಸಂಬಂಧಪಟ್ಟ ಗಣಿತದ ಒಂದು ವಿಶ್ಲೇಷಣೆಗಳನ್ನು ಆ ಸಂದರ್ಭದಲ್ಲಿ ಅವರು ಈ ಧೋನಿ ಸಾರಿಗೆ ಮುಖಾಂತರ ಕಲಿತಿರುತ್ತಾರೆ. ಮುಂದೆ ಅವರು ಯಾವುದೇ ತಂತ್ರಜ್ಞಾನದಲ್ಲಿ ಒಂದು ಎಳೆಯ ಬಾಲಕನಾಗಿದ್ದಾಗ ಕಲಿತಂಥ ವಿಷಯವನ್ನು ಅವರು ಈ ಸಂದರ್ಭದಲ್ಲಿ ಮುಂದೆ ಒಂದು ಯಾವುದೇ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಮುಂದೆ ಹೋಗುತ್ತಾರೆ. ಆದ್ದರಿಂದ ಪ್ರಥಮ ಇಂಜಿನಿಯರ ಅನುಭವ ಅವರ ತಂದೆಯವರ ಬಾಲಕನಾಗಿದ್ದಾಗ ಅವರಿಗೆ ದೊರಕುತ್ತದೆ. ಇದೇ ರೀತಿ ನಿಮಗೆ ಮುಂತಾದ ಪುಸ್ತಕದ ವಿಷಯಗಳ ಬಗ್ಗೆ ನಿಮಗೆ ಒಂದು ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.